ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆಗಳು. ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಉದಯ ಕಾಲದಲ್ಲಿ ನೋಡ್ತಿರುವ ಪ್ರತಿ ಒಬ್ಬರಿಗೂ ನಿಜವಾಗ್ಲೂ ದಿನ ಎಲ್ಲ ಕಾರ್ಯಗಳು ಆಶೀರ್ವಾದಕರವಾಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ದೇವರು ಪ್ರತಿದಿನದ ಹಾಗೆ ಈ ದಿನವೂ ತನ್ನ ವಾಕ್ಯವು ನಮಗೆ ಕೊಟ್ಟು ಆಶೀರ್ವದಿಸಿದ ದೇವರಿಗೆ ಸ್ತೋತ್ರ ಹೇಳೋಣ. ದೇವರು ಈ ದಿನ ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂತಹ ಯೋಹನ್ ಬರೆದ ಸುವಾರ್ತೆ ಎಂಬ ಪುಸ್ತಕ, ಅದರಲ್ಲಿ 15ನೇ ಅಧ್ಯಾಯ 12ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದಂತ ಮಾತು ಹೀಗೆ ಇದೆ: ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ದೇವರಿಗೆ ಸ್ತೋತ್ರ ಹೇಳೋಣ. ನೋಡ್ರಿ, ಯೇಸು ಸ್ವಾಮಿ ಆಜ್ಞೆ ಮಾಡ್ತಿದ್ದಾನೆ ಅದ್ರ ಬಗ್ಗೆ, ಪ್ರೀತಿಯ ಬಗ್ಗೆ. ಈ ಲೋಕದವರು ಖಂಡಿತವಾಗಿ ಸರ್ಕಾರದವರು ಹೇಳ್ತಾರೆ, ಆಧಾರ್ ಕಾರ್ಡ್ ಇದ್ರೇನೆ, ಪಾನ್ ಕಾರ್ಡ್ ಇದ್ರೇನೆ, ರೇಷನ್ ಕಾರ್ಡ್ ಇದ್ರೇನೆ, ಅದಿದ್ರೇನೆ ಇದಿದ್ರೇನೆ ಇವೆಲ್ಲ ನಿಮ್ಗೆ ಬರ್ತವೆ ಎಂಬುದಾಗಿ. ನಿಜವಾಗ್ಲಿ ಇಲ್ಲಿ ದೇವರು ಕೂಡ ನೋಡ್ರಿ, ಇವ್ಯಾವುದರ ಕುರಿತಾಗಿ ಮಾತನಾಡುತ್ತೆ. ದೇವರು ಮಾತಾಡುವಂತ ವಿಷಯ ಏನಂದ್ರೆ ಪ್ರೀತಿ. ಪ್ರೀತಿ ಇದ್ರೆ ಈ ಲೋಕದಲ್ಲಿ ಈ ಅಧಿಕಾರಿಗಳು ಕೊಡೋದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಉಂಟು ಪ್ರೀತಿಯಲ್ಲಿ. ಅದಕ್ಕಾಗಿ ದೇವರು ನಮಗೆ ಯಾವ ರೀತಿಯಲ್ಲಿ ಕೊಟ್ಟನೆಂಬುದಾಗಿ ನಾವು ನೋಡುವಾಗ, ತನ್ನ ಪ್ರಾಣವನ್ನೇ ನಮಗಾಗಿ ಕೊಡುವಂತ ಪ್ರೀತಿ, ಕೊಟ್ಟಂತ ಪ್ರೀತಿ, ನಮ್ಮೆಲ್ಲರ ಜಗತ್ತಿನ ಸಕಲ ಜನರ ಪಾಪ ನಿವಾರಣೆಗಾಗಿ ಆತನ ದೇಹವು, ತನ್ನ ರಕ್ತವು ನಮಗಾಗಿ ಸುರಿಸಿದಂತ ಪ್ರೀತಿ. ಆ ರೀತಿಯಾಗಿ ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಿರಿ ಎಂಬುದಾಗಿ. ನಿಜವಾಗ್ಲಿ ದೇವರ ಮಕ್ಕಳೇ, ಹಾಗೆ ಸ್ನೇಹಿತರ, ಆತ್ಮೀಯರೇ, ಇವತ್ತು ಪ್ರೀತಿ ಇಲ್ಲದೆ ಇದ್ರೆ ನಿಜವಾಗ್ಲಿ ಲೋಕದಲ್ಲಿ ಎಷ್ಟೇ ಇದ್ರೂ ಕೂಡ ಎಲ್ಲವೂ ವ್ಯರ್ಥವೇ. ಪ್ರೀತಿ ಒಂದಿದ್ರೆ ಈ ಲೋಕದಲ್ಲಿ ಏನು ಇಲ್ಲದಿದ್ದರೂ ಕೂಡ ಎಲ್ಲ ಇದ್ದವನಂತೆ ಜೀವಿಸ್ಲಿಕ್ಕೆ ಸಾಧ್ಯ. ಪ್ರೀತಿ ಇರುವಂತ ವ್ಯಕ್ತಿ, ಪ್ರೀತಿ ಹಂಚುವಂತ ವ್ಯಕ್ತಿ. ಅದಕ್ಕಾಗಿ ಈ ಲೋಕಕ್ಕೆ ಮಾನವ ಸ್ವರೂಪವನ್ನೆತ್ತಿ ಸೃಷ್ಟಿಕರ್ತನಾದ ದೇವರ ಯೇಸು ಕ್ರಿಸ್ತನ ರೂಪವಾಗಿ ಲೋಕಕ್ಕೆ ಬಂದು ಪ್ರೀತಿಸುವಂತ ಸ್ವಭಾವ ಎಂಥದ್ದು, ಅದು ಯಾವ ಮಟ್ಟಿಗಿರ್ತದೆ, ಆ ಪ್ರೀತಿಯಲ್ಲಿ ಎಂತ ಬಲ, ಶಕ್ತಿ ಇದೆ ಎಂಬುದಾಗಿ ನಮಗೆ ಅದನ್ನು ತೋರಿಸಿ ಹೋಗ್ತಾನೆ. ನಿಜವಾಗ್ಲಂದ್ರೆ ಪ್ರೀತಿಯಿಂದ ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯ. ಪ್ರೀತಿ ಎಲ್ಲವನ್ನೂ ಕೂಡ ಏನ್ ಮಾಡ್ತದಂತೆ, ಅದು ಮುಚ್ಚಿಡ್ತದಂತೆ. ಪ್ರೀತಿ ದ್ವೇಷಿಸುವುದಿಲ್ಲ. ಪ್ರೀತಿ ನಿಜವಾಗ್ಲಂದ್ರೆ ಒಬ್ಬರ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ. ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಎಂಬುದಾಗಿ. ನಿಜವಾಗ್ಲಿ ಅದಕ್ಕಾಗಿ ಯೇಸು ಸ್ವಾಮಿಯನ್ನು ಈ ಲೋಕದಲ್ಲಿ ಬಂದು ಆತನು ಎಲ್ಲಾ ಜನರ ಪಾಪಗಳಿಗೆ ಆತನು ನಿವಾರಣೆ ಮಾಡುವುದಕ್ಕೆ ತನ್ನ ದೇಹವನ್ನೇ ಕೊಡುವಷ್ಟು ಮಟ್ಟಿಗೆ, ಆತನು ಆ ರಕ್ತವನ್ನೇ ಸುರಿಸುವಷ್ಟು ಮಟ್ಟಿಗೆ ಆತನು ಬಂದಿರುವಾಗ, ಆತನು ಈ ಲೋಕದಲ್ಲಿ ಎಷ್ಟೋ ಜನರು ಹಿಂಸಿಸಿದ್ರು, ಎಷ್ಟೋ ಜನ ಆತನನ್ನು ಹೀನೈಸಿದ್ರು, ಎಷ್ಟೋ ಜನ ಆತನು ದ್ವೇಷಿಸಿದ್ರು ಕೂಡ ಆತನ ಎಂದಿಗೂ ಕೂಡ ಯಾರನ್ನ ದ್ವೇಷಿಸಿದಂತೆ ಕಲ್ವಾರಿ ಶಿಲೆಯಲ್ಲಿ ಹೇಳ್ತಾನೆ, ಸ್ವಾಮಿ ಅವ್ರು ಏನ್ ಮಾಡ್ತಿದಾರೆ ಅವ್ರ ಅರಿಯರು. ನೋಡ್ರಿ, ಯಾರನ್ನ ಹೇಳ್ತಿದ್ದಾನೆ, ಬರ್ಚಿಗಳಿಂದ ತಿವಿದವ್ರನ್ನ, ಚಾಟಿಗಳಿಂದ ಹಿಡಿದವ್ರನ್ನ, ಮಖಕ್ಕೆ ಉಗಿದವ್ರನ್ನ, ಯೇಸು ಸ್ವಾಮಿ ಮಖಕ್ಕೆ ಉಗಿದವ್ರನ್ನ ಹೇಳ್ತಿದ್ದಾನೆ, ಅವ್ರು ಏನ್ ಮಾಡ್ತಾರೆ ಅವ್ರ ಅರಿಯರು ಸ್ವಾಮಿ. ಅಂತ ಒಂದು ಪ್ರೀತಿ. ಆ ಪ್ರೀತಿ ನಿಜವಾಗ್ಲಿ ಇವತ್ತು ಈ ಲೋಕಕ್ಕೆ ಬಂದಿರುವುದರಿಂದಲೇ, ಇನ್ನೂ ನಿಜವಾಗ್ಲೂ ಹೇಳ್ತೇನೆ, ಇನ್ನು ಮನುಷ್ಯರಲ್ಲಿ ಪ್ರೀತಿ ಅದು ಇರುವುದರಿಂದಲೇ ಇವತ್ತು ಲೋಕದಲ್ಲಿ ಬಹಳ ಜನ ನಿಜವಾಗ್ಲೂ ಸಂತೋಷವಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಪ್ರೀತಿ ನಮಗೆ ಕೊಟ್ಟಿರುವಂತ ದೇವರು, ಆ ಪ್ರೀತಿ ಇಡೀ ಜಗತ್ತಿಗೆ ನಾವು ಹಂಚಬೇಕೆಂಬುದಾಗಿ, ನೀನು ಒಬ್ರಿಗೊಬ್ಬರನ್ನ ಅದು ಹಂಚಿಕೊಡ್ರಿ ಎಂಬುದಾಗಿ, ಅದು ನನ್ನ ಆಜ್ಞೆ ಎಂದು ದೇವರು ಹೇಳ್ತಿದ್ದಾನೆ. ನಿಜವಾಗ್ಲಿ ಪ್ರೀತಿ ಮಾಡುವುದು, ಯಾರೆಲ್ಲ ಪ್ರೀತಿ ಹಂಚಿಕೊಳ್ತೀರೋ ದೇವರ ಆಜ್ಞೆಯನ್ನು ನೆರವೇರಿಸಿದವರು ಆಗ್ತೀರಿ, ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಪ್ರೀತಿ ಇಲ್ಲದೆ ಏನೂ ಇಲ್ಲ. ಪ್ರೀತಿ ಮಾಡಿದ್ರೆ ಎಲ್ಲವೂ ನಮಗಿರುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ ಹೇಳೋಣ, ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಹೌದು ಸ್ವಾಮಿ, ಈ ಲೋಕಕ್ಕೆ ದೇವರೇ ನೀನು ಬಂದು ಪ್ರೀತಿ ಎಂಥದ್ದೆಂಬುದಾಗಿ ತೋರಿಸಿದ ದೇವ, ಆ ಪ್ರೀತಿ ಒಬ್ಬರಿಗೊಬ್ಬರು ನಾವು ಹಂಚಿಕೊಂಡು ದೇವರ ಈ ಲೋಕದಲ್ಲಿ ಸಂತೋಷವಾಗಿ ಇರುವಷ್ಟು ದಿನಗಳ ಬಾಳಿ ದೇವರ ಜೀವಿಸುವುದಕ್ಕೆ ಕೃಪೆ ಮಾಡಿ ನಡೆಸಿ ನಿನ್ನ ನಾಮ ಮಹಿಮೆಪಡಿಸು. ನೋಡುವ ಎಲ್ಲರಲ್ಲಿಯೂ ಆ ಪ್ರೀತಿ ಹೆಚ್ಚಾಗಲಿ ಕರ್ತನೆ. ಕ್ರಿಸ್ತನ ಪ್ರೀತಿ ಹೆಚ್ಚಾಗಲಿ ಯೇಸು ನಾಮದಲ್ಲಿ. ಈ ಲೋಕದಲ್ಲಿ ನಿನ್ನ ಪ್ರೀತಿ ಹೆಚ್ಚಾಗಲಿ ಎಲ್ಲ ಜನರ ಮಧ್ಯದಲ್ಲಿ. ಆಶೀರ್ವದಿಸು, ಬಲಪಡಿಸು. ನೀನೇ ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.